Hello students, welcome back to my channel Learning Made Simple, and I'm your physics lecturer Srimati Sujata. So today I've come up with another video that is on electric field due to a uniformly charged infinite plane sheet. Okay, ಅಂದರೆ ಒಂದು ಇನ್ಫೈನೈಟ್ ಪ್ಲೇನ್ ಶೀಟ್ ಇರುತ್ತೆ ಆ್ಯಂಡ್ ಅದು ಯೂನಿಫಾರ್ಮ್ಲಿ ಚಾರ್ಜ್ಡ್ ಆಗಿರುತ್ತೆ. ಸೊ ಅದರಿಂದ ಪ್ರೊಡ್ಯೂಸ್ ಆಗ್ತಿರುವಂಥ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಈಗ ಪ್ಲೇನ್ ಶೀಟ್ ಅಂದರೆ ಹೇಗಿರುತ್ತಪ್ಪ ಅಂತಂದರೆ ಒಂದು ಹಾಳೆ ಹೇಗಿರುತ್ತೆ, ಒಂದು ಶೀಟ್ ಹೇಗಿರುತ್ತೆ ಆ ಥರ ಇಮ್ಯಾಜಿನ್ ಮಾಡ್ಬೇಕು ನಾವು. ಅದನ್ನು ಕೀಬೋರ್ಡ್ ಥರ ಅಥವಾ ಕ್ಯೂಬ್ ಥರ ಇಮ್ಯಾಜಿನ್ ಮಾಡೋಂಗಿಲ್ಲ. ಥಿಕ್ನೆಸ್ ಪ್ರಮಾಣದಲ್ಲಿ ನೋಡೋದಾದರೆ ತುಂಬ ತೆಳ್ಳಗಿರುತ್ತೆ, ಒಂಥರ ಶೀಟ್ ಥರ ಇರುತ್ತೆ. ಐ ಥಿಂಕ್ ಯು ಕ್ಯಾನ್ ಇಮ್ಯಾಜಿನ್ ದಟ್. ಒಂಥರ ಪೇಪರ್ ಥರ. ಓಕೆ, ಈ ಥರ ಜಸ್ಟ್ ಲೈಕ್ ದಿಸ್ ಅ ಪೇಪರ್ ಶೀಟ್ ಈ ಥರ ಇರುತ್ತೆ. ಓಕೆ, ಸೊ ಇದ್ರ ಮೇಲೆ ಚಾರ್ಜ್, ಈಗ ಸಪೋಸ್ ಇದೊಂದು ಪೇಪರು ರೈಟಾ, ಇದ್ರ ಮೇಲೆ ಚಾರ್ಜ್ ನಾವು ಮಾಡಿದ್ವಿ, ಇದಕ್ಕೆ ಚಾರ್ಜ್. ಸೊ ಚಾರ್ಜಸ್ ಎಲ್ಲ ಎಲ್ಲಿ ಸೆಟಲ್ ಆಗ್ತದೆ, ಇಲ್ಲಿ ಆನ್ ದ ಸರ್ಫೇಸ್. ಮತ್ತು ಹಿಂದೆನೂ ಇರುತ್ತೆ ಅಂತ ಅಲ್ಲ. ಓಕೆ, ಸೊ ಮೇಲ್ ಒಂದು ಲೇಯರ್ ಅಷ್ಟೇ ಅದು ಫಿಲಪ್ ಆಗಿರ್ತದೆ, ಒಂದು ಲೇಯರ್ ಅಷ್ಟೇ ಅದು ಅಕ್ವೈರ್ ಆಗಿರ್ತದೆ. ಹಿಂದೆನೂ ಚಾರ್ಜ್ ಇರ್ತವೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಂಗಿಲ್ಲ. ಒಂದು ಲೇಯರ್ ಅಂತಂದರೆ ಫುಲ್, ಇಲ್ಲಿ ಚಾರ್ಜ್, ಇಲ್ಲಿ ಚಾರ್ಜ್, ಇಲ್ಲಿ ಚಾರ್ಜ್, ಇಲ್ಲಿ ಚಾರ್ಜ್, ಆ ಥರ. ಓಕೆ, ಸೊ ದಟ್ ಈಸ್ ಪ್ಲೇನ್ ಶೀಟ್. ವಾಟ್ ಅಬೌಟ್ ಇನ್ಫೈನೈಟ್ ಪ್ಲೇನ್ ಶೀಟ್? ಇನ್ಫೈನೈಟ್ ಪ್ಲೇನ್ ಶೀಟ್ ಅಂದರೆ ಕೈಗೆ ಸಿಗ್ಲಾರ್ದಷ್ಟು ದೊಡ್ಡದಿರುತ್ತೆ ಅಂತ ಅಂದ್ಕೋಬೇಡಿ. ಇನ್ಫೈನೈಟ್ ಯಾವ ವೇದಲ್ಲಿ ಅಂತಂದರೆ ಡೈಮೆನ್ಷನ್ಸ್ ವೇದಲ್ಲಿ. ಸಪೋಸ್ ಅಂದ್ಕೊಳ್ಳಿ, ಒಂದು ಪ್ಲೇನ್ ಪೇಪರ್ ಶೀಟ್ ಅದ ನಿಮ್ಮ ಮುಂದೆ. ನೀವು ಆ ಪ್ಲೇನ್ ಪೇಪರ್ ಶೀಟ್ ಮುಂದೆ ತುಂಬ ಚಿಕ್ಕೋರಾಗಿಬಿಡಿದ್ರಿ, ಇರುವೆಷ್ಟು ಸಣ್ಣ ಆಗಿಬಿಡಿದಿರಿ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇರುವೆಷ್ಟು ಸಣ್ಣ ನೀವು ಆದಾಗ ನಿಮ್ಮ ಅದು ಪ್ಲೇನ್ ಶೀಟ್ ಏನಿರುತ್ತೆ, ಪೇಪರ್ ಏನಿರುತ್ತೆ, ಅದು ಒಂಥರ ತುಂಬ ಇನ್ಫೈನೈಟ್ ಲೆವೆಲಲ್ಲಿ ಕಾಣೋಕ್ಕೆ ಶುರು ಆಗುತ್ತೆ ಅಕಾರ್ಡಿಂಗ್ ಟು ಯೋರ್ ಡೈಮೆನ್ಷನ್, ರೈಟ್? ಸೊ ಐ ಥಿಂಕ್ ಯು ಕ್ಯಾನ್ ಗೆಟ್ ಮೈ ಪಾಯಿಂಟ್. ಸೊ ಅಂದರೆ ಇರುವೆ ಥರ ನೀವು ಚಿಕ್ಕೋರಾಗಿದ್ದೀರಿ, ಅದೇ ನೀವು ತುಂಬ ನಿಮ್ಮ ನಾರ್ಮಲ್ ಸೈಜಲ್ಲಿ ನೀವು ಇದ್ದಾಗ ಆ ಪ್ಲೇನ್ ಶೀಟ್ ನಿಮಗೇನು ಇನ್ಫೈನೈಟ್ ರೀತಿಯಲ್ಲಿ ಕಾಣಲ್ಲ, ರೈಟ್? ಯಾವಾಗ ನಿಮ್ಮ ಡೈಮೆನ್ಷನ್, ನಿಮ್ಮ ನೋಡೋ ಡೈಮೆನ್ಷನ್ ಆದಾಗ ಆ ಒರಿಜಿನಲ್ ಪೇಪರ್ ಶೀಟ್ ನಮಗೇನು ಥರ ಕಾಣಿಸುತ್ತೆ, ಒಂದು ಇನ್ಫೈನೈಟ್ ಪ್ಲೇನ್ ಶೀಟ್ ಥರ ಕಾಣಿಸುತ್ತೆ. ಅದೇ ರೀತಿ ನೀವು ಅಂದ್ಕೋಬೇಕಿಲ್ಲಿ. ಹಾಗಾದರೆ ಇಲ್ಲಿ ಇರುವೆ ಯಾರು? ಓಕೆ, ಸೊ ಇಲ್ಲಿ ಇರುವೆ ಯಾರು ಅಂತಂದರೆ ಒಂದು ಪಾಯಿಂಟ್ ನಾವಿಲ್ಲಿ ತೊಗೊಳ್ಬೇಕು, ಪಿ. ಇದು ಲಾಸ್ಟ್ ಡೆರಿವೇಷನ್ ಎಲ್ಲ ನೋಡಿದೀವಿ. ಏನದು ಪಾಯಿಂಟ್ ಪಿ? ಇಟ್ ಈಸ್ ಅ ಪಾಯಿಂಟ್ ಆಟ್ ವಿಚ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ದ ಶೀಟ್. ಓಕೆ, ಪ್ಲೇನ್ ಶೀಟ್. ಆ್ಯಂಡ್ ಈ ಪ್ಲೇನ್ ಶೀಟಿಂದ ಪಾಯಿಂಟ್ ಪಿ ಎಷ್ಟು ದೂರದಲ್ಲಿದೆ ಅನ್ಕೋಬೇಕು? ಎಕ್ಸ್ ಅಂದ್ಕೊಳ್ಳಿ, ಆರ್ ಅಂದ್ಕೊಳ್ಳಿ. ಹೋದ ಡಯಾಗ್ರಾಮ್ದಲ್ಲಿ ನೀವು ಏನು ತಗೊಂಡಿದ್ರಿ? ಆರ್ ತಗೊಂಡಿದ್ರಿ. ಇವಾಗ ಏನು ತಗೋಬೇಕು? ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಅಂದರೆ ಸಪೋಸ್ ಈ ಐ ಆಮ್ ಟೆಲಿಂಗ್ ಯು, ಇರುವೆ ಯಾರಿಲ್ಲಿ ಅಂತ ಹೇಳ್ತಾ ಇರೋದು ನಾನು. ಓಕೆ, ಇದು ಹೆಂಗೆ ಇನ್ಫೈನೈಟ್ ಅಂತ ನಾನು ಹೇಳ್ತಿರೋದು. ಇವಾಗ ಈ ಡಿಸ್ಟೆನ್ಸ್ ಏನಿದೆ ಅಲ್ಲ ಪ್ಲೇನ್ ಶೀಟಿಂದ ಪಾಯಿಂಟ್ ಪಿವರೆಗೂ, ಅಂದರೆ ನಾವು ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅದು ಮ್ಯಾಟರ್ ಆಗುತ್ತೆ ಇಲ್ಲಿ, ರೈಟ್? ಆ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ಶುಡ್ ಬಿ ವೆರಿ ಸ್ಮಾಲ್. ಓಕೆ, ವೆರಿ ಸ್ಮಾಲ್ ಕಂಪೇರ್ ಟು ದ ಡೈಮೆನ್ಷನ್ ಆಫ್ ದಿಸ್ ಪ್ಲೇಟ್. ಅವಾಗ ಅದು ಇನ್ಫೈನೈಟ್ ಪ್ಲೇನ್ ಅಂತ ಆಗುತ್ತೆ ಇನ್ ರಿಯಾಲಿಟಿ. ಓಕೆ, ಸಪೋಸ್ ವಿತ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು. ಸಪೋಸ್ ದಿಸ್ ಪೇಪರ್ ಈಸ್ ಹಿಯರ್ 10 ಸೆಂಟಿಮೀಟರ್, ಹಿಯರ್ 10 ಸೆಂಟಿಮೀಟರ್, 10 ಅಥವಾ 20 ತೊಗೊಳ್ಳಿ. ಇದ್ರ 10 ಇದೆ, ಇದು 20 ಇದೆ, ಇದ್ರ 10 ಇದೆ, ಇದ್ರ 20 ಇದೆ. ಓಕೆ, ಸೈಡ್ಸ್, ರೈಟ್? ಆವಾಗ ಈ ಡಿಸ್ಟೆನ್ಸ್ ಎಷ್ಟಿರಬೇಕು? ಜಸ್ಟ್ 1 ಮಿಲಿಮೀಟರ್ ಅಥವಾ 2 ಮಿಲಿಮೀಟರ್. ಮಿಲಿಮೀಟರ್ ಅನ್ಕೊತಾ ಇದ್ದೀರಾ? ಆ ಥರ ಇರ್ಬೋದು. ಓಕೆ, ಅರ್ಥ ಆಗ್ತಿದೆಯಾ? ಇದು 10 ಮೀಟರ್, ಇದು 10 ಮೀಟರ್, 20 ಮೀಟರ್, 20 ಮೀಟರ್ ಇದ್ದಿದ್ರೆ ಇದು ಮಿಲಿಮೀಟರ್ದಲ್ಲಿ ಇರಬೇಕು. ಅಂದರೆ ಅತಿ ಚಿಕ್ಕ ವ್ಯಾಲ್ಯೂದಲ್ಲಿ ಈ ಡಿಸ್ಟೆನ್ಸ್ ಇರಬೇಕು, ಎಕ್ಸ್ ಡಿಸ್ಟೆನ್ಸ್ ಇರಬೇಕು. ಎಕ್ಸ್ ಡಿಸ್ಟೆನ್ಸ್ ಏನಿದು? ಇಟ್ಸ್ ಅ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಪ್ಲೇನ್ ಶೀಟ್ ಟು ದ ಪಾಯಿಂಟ್ ಪಿ ಅಟ್ ವಿಚ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇ. ಓಕೆ, ಫೈನ್. ಸೊ ದಟ್ಸ್ ಕ್ಲಿಯರ್. ಸೊ ಇದು ಸಿಮೆಟ್ರಿಕ್ ಆಗಿದೆ. ಸೊ ಸಿಮೆಟ್ರಿಕ್ ಆಗಿರೋದ್ರಿಂದ ಈ ಪಾಯಿಂಟ್ ಪಿ ಇಲ್ಲೇನು ತೊಗೊಳ್ತೀವಿ ಎಕ್ಸ್, ಅದನ್ನು ಸೇಮ್ ನಾವು ಇಲ್ಲೇ ತೊಗೊಳಕ್ಕೆ ಬರ್ತದೆ. ಇಲ್ಲಿ ತೊಗೋಬೋದು ಅಥವಾ ಇಲ್ಲೂ ತೊಗೋಬೋದು. ಓಕೆ, ಸೊ ಅದನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ಇದು ನಾನು ಎಷ್ಟು ತೊಗೊಂಡಿದ್ದೀನಿ ಇಲ್ಲಿ? 3.7 ಸಮಥಿಂಗ್. ಓಕೆ, ಸೇಮ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಡ್ರಾ ದಿಸ್ ಸೈಡ್ ಆಲ್ಸೋ. ಓಕೆ, ಏನಿಲ್ಲ, ಎಕ್ಸ್ ಅಂತ ಮಾರ್ಕ್ ಮಾಡೋಕ್ಕಷ್ಟೇ. ಅಗ್ರಿ?
ಅರ್ಥ ಆಯ್ತಾ ಈಗ ಇನ್ಫೈನೈಟ್ ಪ್ಲೇಯಿಂಗ್ ಶೀಟ್ ಅಂದರೆ ಏನಂತ? ಸೊ ದಟ್ಸ್ ವೆರಿ ಸಿಂಪಲ್. ಇನ್ಫೈನೈಟ್ ಅಂತಂದರೆ ತುಂಬ ಕೈಗೆ ಸಿಗಲಾರ್ದಷ್ಟು ದೂರ ಇದೆ, ಹೆಂಗಪ್ಪ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋದು, ಆ ಥರ ಏನಿಲ್ಲ. ಸೇಮ್ ಥಿಂಗ್ ಅಪ್ಲಿಕೇಬಲ್ ಫಾರ್ ಲೀನಿಯರ್ ಚಾರ್ಜ್ ಡೆನ್ಸಿಟಿಯಲ್ಲಿ, ಅಂದರೆ ವೈರ್ ತೊಗೊಂಡಿದ್ವಲ್ಲ ಫಸ್ಟ್ ಡೆರಿವೇಷನ್ ಅಪ್ಲಿಕೇಶನ್ ಆಫ್ ಲಾದಲ್ಲಿ. ಸೊ ಅಲ್ಲೂ ಕೂಡ ಇದೇ ಥರ ಮ್ಯಾಟ್ರ್ ಆಗತ್ತೆ. ಓಕೆ, ಸೊ ಈಗ ಏನೆಲ್ಲ ಅಸಂಪ್ಷನ್ ಮಾಡಬೇಕು? ಸೊ ಇಲ್ಲಿ ಚಾರ್ಜಸ್ ಇದೆ. ಓಕೆ, ಹಾಗಾದರೆ ಇದು ಯಾವ ಚಾರ್ಜ್ ಡೆನ್ಸಿಟಿ ಆಗುತ್ತೆ, ಯಾವ ಥರ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ? ಇಲ್ಲಿ ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ದಿಸ್ ಇಸ್ ಚಾರ್ಜಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್. ಹಾಗಾದರೆ ಇದು ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಗೆ ಏನು ನೊಟೇಷನ್ ಇದೆ ನಮ್ಮ ಕಡೆಯಿಂದ? ಸಿಗ್ಮಾ. ಓಕೆ, ಹಾಗಾದರೆ ಸಿಗ್ಮಾ ಡೆಫಿನೇಷನ್ ಏನಂತ ನಿಮ್ಗೆ ಗೊತ್ತದೆ? ಚಾರ್ಜ್ ಪರ್ ಏರಿಯಾ. ಚಾರ್ಜ್ ಪರ್ ಏರಿಯಾ, ಹೌದಾ? ಸೊ ಸದ್ಯಕ್ಕೆ ಇಷ್ಟು ಗೊತ್ತಿರಲಿ. ಓಕೆ, ಫೈನ್. ಸೊ ಸಿಗ್ಮಾ ಇಸ್ ವಾಟ್ ಹಿಯರ್? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. I'll write here surface charge density. Okay, so what you are writing? You consider a infinite plane sheet having a surface charge density sigma. This surface charge density, it is positive, yes or no? Yes, definitely it is positive, because it is made up of what? Positively charged. If it is ಯೂನಿಫಾರ್ಮ್ಲಿ ಚಾರ್ಜ್ ವಿತ್ ನೆಗೆಟಿವ್ ಚಾರ್ಜ್, ದೆನ್ ಇಲ್ಲಿ ನೀವೇನು ತೊಗೋಬೇಕಾಗುತ್ತೆ? ಮೈನಸ್ ಸಿಗ್ಮಾ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಯಾಕೆ ಪ್ಲಸ್ ಸಿಗ್ಮಾ ತೊಗೊಳ್ತಾ ಇದ್ದೀವಿ? ಬಿಕಾಸ್ ವಿ ಹ್ಯಾವ್ ಕನ್ಸಿಡರ್ಡ್ ಹಿಯರ್ ಪಾಸಿಟಿವ್ ಚಾರ್ಜಸ್. ಓಕೆ, ಫೈನ್. ಸೊ ಇವಾಗ ನಮ್ದೇನು ಕೆಲಸ? ಇಲ್ಲಿ ನಾವು ಗಾಸ್ ಲಾ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮ್ಮ ಗಾಸ್ ಲಾ ಏನು ಹೇಳುತ್ತೆ? ದ್ಯಾಟ್ phi closed is equals to Q net divided by epsilon. This is what our Gauss law says. See students, I am explaining you the concept. Okay, ಆನ್ಸರ್ ಬರೆಯೋ ರೀತಿ ಬೇರೆ ಇರುತ್ತೆ, ಬಟ್ ನೀವು ಇಲ್ಲಿ ಫ್ಯಾಕ್ಟ್ರನ್ನೇ ಅರ್ಥ ಮಾಡ್ಕೊಳ್ಳಿ, ಹೇಗೆ ಡಿರಿವಿಷನ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನೋಟ್ಸ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಸೆಂಡ್ ಯು, ರೈಟ್? Okay, we'll draw now Gaussian surface for this. ರೈಟ್. ಸೊ ಯಾವ ಥರ ನಾವು ಗಾಸಿಯನ್ ಸರ್ಫೇಸ್ ಬಿಡಿಸ್ಬೇಕಂದ್ರೆ ಅದರಿಂದ ಅದು ಪಾರಾಗಿ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಮ್ಗೆ ಕಾಣಿಸ್ಬೇಕು ಅದು. ಓಕೆ, ಇಟ್ಸ್ ಜैसे कि चीर के जा रहा हो ऐसे दिखना चाहिए, राइट? ಸೊ ಈ ಥರ ಗಾಸಿಯನ್ ಸರ್ಫೇಸ್ ತಗೋಬೇಕು. ಆ್ಯಂಡ್ ದಿಸ್ ಪಾಯಿಂಟ್ ಪಿ ಶುಡ್ ಕವರ್ ದ್ಯಾಟ್ inside the Gaussian surface. Okay, fine. I'll extend this. So itara. And how is the electric field right now here? Here the electric field is radially outward. Here also itara irutte. Because how is the electric field direction? Since the plate is positively charged, so ಪ್ಲೇಟ್ ಪಾಸಿಟಿವ್ ಚಾರ್ಜ್ ಇದ್ದಂದರೆ ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ? ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್ ಇರುತ್ತೆ. ಅದೇ ನೆಗೆಟಿವ್ ಚಾರ್ಜ್ ಇದ್ದರೆ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅಗರ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಶುಡ್ ಬಿ ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್. ಸೊ ದ್ಯಾಟ್ ವಿ ಹ್ಯಾವ್ ಡನ್ ಹಿಯರ್. ಕ್ಲಿಯರ್? ನಾವು ಸೇಮ್ ಲೈಕ್ ಯುವರ್ ಪ್ರೀವಿಯಸ್ ಡೆರಿವೇಷನ್, ನಮಗೂ ಕೂಡ ಇಲ್ಲಿ 3 ಸರ್ಫೇಸಸ್ ಸಿಗ್ತವೆ, ರೈಟ್? ವಿ ವಿಲ್ ಗೆಟ್ 3 ಸರ್ಫೇಸಸ್ ಹಿಯರ್. ಓಕೆ, ವಿಚ್ ಆರ್ ದೋಸ್? ಸಿ ಸಿಲಿಂಡರ್ ಮೀನ್ಸ್ ಡೆಫಿನೆಟ್ಲಿ ಲಾಸ್ಟ್ ಡೆರಿವೇಷನ್ ಮಾಡಿದ್ವಲ್ಲ ಹಾಗೆ ಇದು ಫಸ್ಟ್ ಸರ್ಫೇಸ್ ಅಂದ್ಕೊಳ್ಳೋಣ, ಇದು ಸೆಕೆಂಡ್ ಸರ್ಫೇಸ್ ಅಂದ್ಕೊಳ್ಳೋಣ, ಆ್ಯಂಡ್ ದಿಸ್ ಕರ್ವ್ಡ್ ಪಾರ್ಟ್ ಇದನ್ನು ನಾವು ಏನು ಅಂದ್ಕೊಳ್ಳೋಣ? ಥರ್ಡ್ ಸರ್ಫೇಸ್ ಅಂತ ಅಂದ್ಕೊಳ್ಳೋಣ, ರೈಟ್? ಸೊ ಐ ವಿಲ್ ಜಸ್ಟ್ ಶೋ ದಿಸ್ ಡಾಟೆಡ್ ಲೈನ್ ಸೊ ದ್ಯಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಅದು ಅದ್ರ ಒಳಗಡೆಯಿಂದ ಪಾರಾಗಿ ಹೋಗಿದೆ ಅನ್ನೋ ಫೀಲಿಂಗ್ ಬರಬೇಕು ಅದಕ್ಕೆ. ಓಕೆ, so yes, come to the first surface now. So what we have to calculate here? Your mathematical approach, this is our Gauss law, right? So mathematical approach hegide illi. So mathematical approach to find the total electric flux. So total electric flux, I'll write phi total or phi net, you can write, anything goes. So phi 1 through first surface plus phi 2 through second surface plus phi 3. Fine. Now come to this second surface.
What about the electric field here? Is it away from positive charge? I told you, imagine the plane sheet just like a paper. Okay, paper. ಸೊ ಇಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ಅದು ಇಲ್ಲೂ ಕಾಣಿಸ್ತಾ ಇರತ್ತೆ ಹಿಂಗೆ ಫಿಕ್ಸ್ ಪ್ಲಸ್ ಚಾರ್ಜ್ ಇಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಅದು. ಓಕೆ, ಇಲ್ಲಿ ಮತ್ತೆ ಪ್ಲಸ್ ಚಾರ್ಜ್ ಇದೆ ಅಂತ ಆ ಥರ ಅಲ್ಲ. ಸೊ ಇದ್ರದ್ದು ಎಫೆಕ್ಟ್ ಈ ಬದಿಗೂ ಇರುತ್ತೆ, ರೈಟ್? ಸೊ ದಟ್ಸ್ ವಾಟ್ ಐ ವಾಂಟ್ ಟು ಮೇಕ್ ಕ್ಲಿಯರ್ ಅಬೌಟ್ ದಿಸ್ ಥಿಂಗ್, ರೈಟ್? ಸೊ ವಾಟ್ ಅಬೌಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ಸರ್ಫೇಸ್ ಟು ದಿಸ್ ಸೈಡ್, ಬಟ್ ಇಟ್ಸ್ -x ಅಂತ ತಗೋಬೋದು ನೀವು, ಇಟ್ಸ್ ಓಕೆ. We are not concentrating much on the directions and all, right? So but this is very simple, that electric field is radially outward, that's it. Now we will find first phi 1. So simple, phi 1 heng tegibeku. What is the definition? Basic definition: summation of E dA cos theta, correct? So this is dA, where dA? This dA1, I can take it as dA1. So look at surface 1, I am solving this surface 1. What is the direction of this area? This circular part of this cylinder. So higide, correct? Hingide, I hope idu higide, hollow, right? So this is the part, I hope you are imagining, this is the circular part. So how will be the direction of electric area vector? ಹೀಗಿರುತ್ತೆ, perpendicular ಹೀಗಿರುತ್ತೆ, perpendicular. So very simple, perpendicular ಆಗಿದೆ. So that means your electric field and area of the first surface both are in the same direction. So what is the angle between them? 0 degree. Clear? Now come to the next flux. So what is the expression? E dA2 cos theta. E dA2 cos theta. Where is dA? Again same thing, whatever I have explained here. This side same because it's symmetric, so ella same irutte. So this is what A dA2, vector dA2, right? So what is the theta here? Again 0 plus, see phi 3 bari jaga illa illi, so kelagade baritini. So phi 3. So now come to the phi 3 though. What is the phi 3? So phi 3 here, it's a curved part, like this curved part. Okay, ಇದು ನಮ್ಮ ಪ್ಲೇನ್ ಶೀಟ್. ಸೊ ಹೀಗಿದೆ ಸಿಲಿಂಡರ್, ರೈಟ್? ಹೀಗಿದೆ ಸಿಲಿಂಡರ್, ಇಮ್ಯಾಜಿನಿಂಗ್. ಸೊ ಸಿಲಿಂಡರ್ ಹೀಗಿದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಲ್ಲ ಹೇಗಿರುತ್ತೆ ನಮ್ಮದು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗಿರುತ್ತಾ? ಎಗ್ರಿ, ರೈಟ್? ಸೊ ದಿಸ್ ಪಾರ್ಟ್ ಯು ಟು ಕನ್ಸಿಡರ್, ದಿಸ್ ಕರ್ವ್ಡ್ ಪಾರ್ಟ್ ಯು ಟು ಕನ್ಸಿಡರ್. So this curved part means the area vector of this curved part, this plane part. Okay, how it will be? Perpendicular means this direction. So this is what our dA3. And dA3 ಹೇಗಿದೆ ನೋಡಿ, angle ಏನು ಮಾಡ್ತಿದೆ ಎಲೆಕ್ಟ್ರಿಕ್ ಫೀಲ್ಡ್ ಜೊತೆ? This is our electric field. So is it making angle 90 degree over here? Theta is 90 degree. So sorry, this is plus here, plus phi 3 I am writing over here, right? Plus summation of E dA3 cos theta. Now I'll substitute the value. Okay, fine. Angle between E and dA in first surface is theta 0, cos 0 is 1. Summation of this, what do you get? E dA1 plus E is constant everywhere, so I am taking out of the summation over here. Next, so I take E outside because it's constant everywhere. Summation for only dA2. Why? Because through second surface theta is 0, cos 0 is 1 again. And what about phi 3? Phi 3 angle is 90 degree, so cos 90 is 0, so here it is plus 0. Clear? Now, so small areas you are going to add, and what you get? The total area. The total area of this cylinder is how much? A. So can I write E summation of dA1? Can I write A? I hope you agree with that. Plus even here also summation of dA2. Area is what? A, where A is the area of the cylinder. Clear? So that means total flux. How much I got total flux? Total flux I got to be 2EA. That's very simple. Clear? See,
ನೋ ಮಚ್ ಡೆರಿವೇಷನ್ನಲ್ಲಿ ತುಂಬ ಕಷ್ಟ ಅಂತ ಡೆರಿವೇಷನ್ ಏನಲ್ಲ ಇದು. ದ ಬೇಸಿಕ್ ಥಿಂಗ್ ವಾಟ್ ಈಸ್ ಫ್ಲಕ್ಸ್ ಅದೊಂದು ನಮ್ಗೆ ಗೊತ್ತಿರಬೇಕು, ಆ್ಯಂಗಲ್ ನೋಡೋದು ಗೊತ್ತಿರಬೇಕು, ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ನೋಡೋದು ಗೊತ್ತಿರಬೇಕು. ಸೊ ಅವಾಗ ಸುಲಭ ಆಗಿಬಿಡತ್ತೆ ಡೆರಿವೇಷನ್ ಮಾಡೋದು. ಓಕೆ, ಸೊ ದಿಸ್ ವಾಸ್ ಅವರ್ ಫಸ್ಟ್ ಇಕ್ವೇಷನ್ ವಾಟ್ ವಿ ಗಾಟ್. ನಾವು ವಿಲ್ ಟಾಕ್ ಅಬೌಟ್ ಟೋಟಲ್ ಚಾರ್ಜ್. ಯಾಕಂದರೆ ನಮ್ಗೆ ಟೋಟಲ್ ಚಾರ್ಜ್ ಬೇಕು. ಟೋಟಲ್ ಚಾರ್ಜ್ ಅನ್ರಿ ಅಥವಾ ನೆಟ್ ಚಾರ್ಜ್ ಅನ್ರಿ, ವಾಟ್ ವಿ ಹ್ಯಾವ್ ಟೇಕನ್ ಕ್ಯೂ ನೆಟ್. ಕ್ಲಿಯರ್? ಯಾಕೆ ಬೇಕು ನೆಟ್ ಚಾರ್ಜ್? ಬಿಕಾಸ್ ವಿ ಹ್ಯಾವ್ ಟು ಅಪ್ಲೈ ವಾಟ್ ಗಾಸ್ ಲಾ. ಸೊ ಕ್ಯೂ ನೆಟ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾನು. ಸೊ ಕ್ಯೂ ನೆಟ್ ಕ್ಯಾಲ್ಕುಲೇಟ್ ಮಾಡೋ ಒಂದು ರೀತಿ ಇದೆ. ಏನದು? ಸಿ, ದಿಸ್ ಈಸ್ ಅ ಸರ್ಕ್ಯುಲರ್ ಪಾರ್ಟ್ ಹಿಯರ್. ಮೀನ್ಸ್ ವೆನ್ ದಿಸ್ ಸಿಲಿಂಡ್ರ್ ಇದ್ರೊಳಗಡೆ ಎಂಟರ್ ಆಗ್ತಿದೆ ಅಂದರೆ ಚೀರ್ಕೆ ಜಾತಾ ಹೂವ ಅಂತ ಹೇಳಿದ್ನಲ್ಲ ಆ ಥರ. ಸೊ ಅದ್ರ ಒಳಗಡೆಯಿಂದ ಅದು ಪಾರಾಗಿ ಹೋಗ್ತಾ ಇದೆ. ಸೊ ಹೀಗೆ ಹೋಗ್ತಾ ಇದೆ ಅದು. ಸೊ ದಟ್ ಮೀನ್ಸ್ ದಿಸ್ ಸರ್ಕ್ಯುಲರ್ ಪಾರ್ಟ್ ಆಫ್ ದ ಸಿಲಿಂಡರ್ ಈಸ್ ಅಕ್ಯುಮುಲೇಟೆಡ್ ವಿತ್ ದ ಚಾರ್ಜ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್ ಇಟ್. ಸಿ, ದಿಸ್ is the cylinder is crossing through this infinite plane sheet. Now you see, is it cutting this sheet this manner in circular way, right? So that circular part which is crossing over this infinite plane sheet, that is charged. ಆ ಚಾರ್ಜನ್ನು ನಾವು ತೊಗೊಳ್ಬೇಕಾಗತ್ತೆ. ಟೋಟಲ್ ಚಾರ್ಜ್, ನೆಟ್ ಚಾರ್ಜ್ ಇನ್ಸೈಡ್ ದ Gaussian ಸರ್ಫೇಸ್ ತೊಗೋಬೇಕಾಗತ್ತೆ. ಕ್ಲಿಯರ್? ಸೊ ದಟ್ ಮೀನ್ಸ್ ದಿಸ್ ಪಾರ್ಟ್, okay, I'll show you here. This part which is covering over here, this part, okay. So ಇಲ್ಲಿ Q net ಎಷ್ಟಿದೆ ಅದು ತೊಗೋಬೇಕು ನಾವು. Clear? This Q net you are going to take it out. Then what will be the value of Q now? So I told you, I think it's clear now. This part I'll show it in a solid way. So ಇಲ್ಲಿ ಎಷ್ಟೊಂದು ಚಾರ್ಜ್ ಇದೆ ಅದನ್ನ ತಗೊಳ್ಬೇಕು. So what is the surface charge density? Definition of surface charge density: charge per unit area. So this is our unit area now, right? So charge per unit area, here surface sigma ತಗೊಳ್ತೀವಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಏರಿಯಾ ಎಷ್ಟದ ಇದ್ರದ್ದು ಎ. ನೋಡಿ ಇಲ್ಲಿ ಎ, ಇದು ಎ, ಇದು ಎ, ಎ ಎ ಕಾಮನ್ ಸಿಮೆಟ್ರಿ. ಓಕೆ, now what is the value of Q now? What is sigma? Sigma is equals to charge per unit area. Agree with this? So from this can I get Q net? So Q net is equals to sigma into A. That's clear, right? So now can I use this equation in our Gauss law and equation, everything I can do further? That's very simple. So therefore I'll do this side. Okay, therefore according to Gauss law, so what's the Gauss law says? Phi closed is equal to Q net divided by epsilon naught. Clear? So our phi closed nothing but it is equal to total. So total how much I got? 2EA is equals to, what is Q net? Q net is sigma A divided by epsilon naught. A ಸಾಯ್ತು. ಸತ್ ಮೇಲೆ ಏನಾಯಿತು? E equals to sigma by 2, you send it here, 2 epsilon naught. That's it. Very simple derivation. So I told you all the derivations you to write final expression vectorially. So write vectorially. Vector E is equals to sigma by 2 epsilon naught into n cap. N cap is what? That unit vector which gives the direction of electric field. Clear? So this is our final expression. See, don't forget to write 2 here. I think this expression further we are going to use it to derive further, in the sense in the second chapter where we are going to study electric charge, potential of electric charge as well as capacitors. So their parallel plate capacitor ಆ ಥರ ಎಲ್ಲ ಬರುತ್ತೆ. ಸೊ parallel plate nothing but ಶೀಟ್ ಥರ ಇರುತ್ತೆ. ಸೊ ಅಲ್ಲಿ ನಾವು ಇದನ್ನು ಯೂಸ್ ಮಾಡ್ತಿದ್ವಿ ಎಕ್ಸ್ಪ್ರೆಷನ್. ಸೊ ಅಲ್ಲಿ ನಾವು ತೊಗೊಳ್ಬೇಕಾಗುತ್ತಿದ್ದು to derive the expression for capacitance of a parallel plate capacitor ಅಂತ ಬರುತ್ತೆ. 5 marks derivation or 3 marks. ಸೊ ಅಲ್ಲಿ ನಾವು ಈ ಎಕ್ಸ್ಪ್ರೆಷನ್ನ ಯುಟಿಲೈಸ್ ಮಾಡ್ಕೊಳ್ತೀವಿ. ಸೊ ಐ ಹ್ಯಾವ್ ಸೀನ್ ಸಮ್ ಸ್ಟೂಡೆಂಟ್ they'll just take sigma by epsilon naught. That's very wrong. Sigma by 2 epsilon naught. So that's a very simple derivation. Okay, so I hope you understood this derivation, and
practice derivation daily. If not, rewind, pause, and once again you view the video. Practice it daily. Okay, thank you so much. I'll come back with another video.